ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ನಿಮಗೆ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ನಿಮ್ಮ ಫ್ಯಾಮಿಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಹಾಗೆ ಎಲ್ರಿಗೂ ಶುಭಾಶಯನ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ನಮ್ಮ ಒಂದು ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ವಿಡಿಯೋಸ್ನ ತಪ್ಪದೆ ಎಲ್ಲರೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕತೆ ಯಾವ ರೀತಿ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅಂತ ಹೇಳಿ ಕೂಡ ತಿಳಿಸಿ. ಮತ್ತು ನಮ್ಮ ಒಂದು ತಾಯಿ ಇಲ್ಲದ ತವರೂರನ್ನ ಕೂಡ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಅದರಲ್ಲಿ ಏನಿಲ್ಲ ಅಂದರೂ ಒಂದು 20,000 ವ್ಯೂಸ್ ಬರ್ತಾಯಿತ್ತು. ಸುಮ್ಮನೆ ತೆಗೆದುಬಿಟ್ಟೆ ಅಂತ ಅಂದ್ಕೊಂಡೆ, ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ತೆಗೆದು ಇದರಲ್ಲಿ ಹಾಕ್ತಾಯಿದ್ದೀನಿ. ವ್ಯೂಸ್ ತುಂಬಾ ಕಡಿಮೆ ಬರ್ತಾಯಿದೆ, 50, 100 ಈ ರೀತಿ ಬರ್ತಾಯಿದೆ. ತುಂಬ ಬೇಜಾರಾಗ್ತದೆ. 1000 ಅಲ್ಲ 15,000 ಈ ರೀತಿ ವ್ಯೂಸ್ ಬರೋದೆಲ್ಲಿ, 50, 20 ಬರೋ ವ್ಯೂಸ್ ಎಲ್ಲಿ ಅಂತ ಈ ರೀತಿ ಅನ್ನಿಸ್ತಾ ಇದೆ. ಬಟ್ ಯಾಕೆ ಅದು ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ. ಸೊ ಅದು ಪ್ರಾಬ್ಲಮ್ ಆಗಿರೋದ್ರಿಂದ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲ್ಲೇ ಹಾಕ್ತಾಯಿದ್ದೀನಿ. ಪ್ಲೀಸ್ ನೋಡಿ, ನೀವು ಬೇಗ ನೋಡಿದ್ರೆ ಬೇಗ ವ್ಯೂಸ್ ಬಂದರೆ ನಾನು ಅದರಲ್ಲಿ ಮತ್ತೆ 53ನೇ ವಿಡಿಯೋಸ್ ಕೂಡ ಅಪ್ಲೋಡ್ನ ಮಾಡ್ತೀನಿ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ನಮಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು, ನಿಮ್ಮ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಚಾನಲ್ನ ಮುಂದುವರಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅತ್ತಿ ಎಲ್ಲದಾರು? ಯಾರು ಒಬ್ಬರು ಕಾಣಿಸವಾರ. ಏನು ಮಾಡೋದು ಇವಾಗ? ಬರ್ತಾರೋ ಇಲ್ಲೋ? ಮತ್ತು ನಾನು ಅವ್ರ ಮನೆಗೆ ಅಲ್ಲಿ ಹೋಗಿ ಕೆಲ್ಸಕ್ಕೆ ಹೋದ್ನಿ ಅಂದ್ರೆ ಮತ್ತೆ ಹಿಂದಾಗಡೆ ಬಂದು ನನ್ನ ಹೊಡಿದಲ್ದ ಅವ್ರನ್ನ ಸದ್ಯ ಕೊಡಿದ್ರೆ ಏನು ಮಾಡೋದು? ಅದಕ್ಕೆ ಕೇಳಿ ಕೆಲಸ ಆಮೇಲೆ ಹೋದ್ರತ್ತಂತ ಬಂದನು. ಇಲ್ಲ ಅಂದ್ರೆ ಆಸ್ತಿದಾಗ ನಮಗೂ ಪಾಲು ಕೊಡಲಿ ಸರಿ, ನಾನು ಬಿಡಂಗೇ ಇಲ್ಲ ಬಂದು ಇಲ್ಲೇ ಉಳಿದು ಬಿಡ್ತೇವೆ. ಕಡೆ ನಾವು ಯಾಕೆ ಬಾಡಿಗೆ ಕಟ್ಕೊಂತ ಅಲ್ಲಿ ಉಳಿಬೇಕು? ಇಷ್ಟು ದಿನ ಮಂದಿ ಹೇಳಿದ್ರು, ನಾನು ಅದನ್ನು ಅರ್ಥ ಮಾಡ್ಕೊಳ್ದೆ ಅಲ್ಲೇ ಉಳಿದು ಬಿಟ್ಟಿದ್ನಿ. ಆದರೆ ಈಗ ಇಲ್ಲೇ ಬರ್ಬೇಕಂತ ಅನ್ಸಾಕತ್ ಬಿಟ್ಟತಿ. ಅದಕ್ಕೆ ನೋಡೋಣ ಏನಂತ ಅತ್ತಿ ಬರಲಿ ಹೊರಗೆ. ಅತ್ತಿ ಯಾವಾಗ ಇಲ್ಲಕಿ ಬೆಳಿಗ್ಗೆ ಉಳ್ದ ಅತ್ತಿ ಅನ್ನಕಿ ಏನು ರಾಜ ಬಂದ್ಲೇನ? ಬರೋ ಮಟ ಪುರ್ಸತ್ಗೆ ಇದ್ದಿಲ್ಲ ನಿನಗೆ? ಒಂದು ಸಮನ ಎತ್ತಿರಿ ಯಾವಕಿ ಬಾಗಲ್ಗೆ ಬಂದ? ನಾನು ರೀ ಕಮಲವ್ವ. ಯಾಕ್ರಿ ಅತ್ತಿ? ನನ್ನ ಧ್ವನಿ ಗೊತ್ತಾಗತ್ತೇನ್ರಿ ನಿಮ್ಗೆ? ಏನು ಮರ್ತ್ಬಿಟ್ರಿ ನಾನು? ಓ ನೀನು ಏನು ಇಷ್ಟೂರು ಬಂದುಬಿಟ್ಟಿದಿ? ಏನಾರ ರೊಕ್ಕ ಈಗ ಬೇಕಾಗಿದ್ವನ? ನೋಡ್ರಿ ಅತ್ತಿ, ನಾನು ಇಷ್ಟು ದಿನ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗಿದ್ನಿ. ಇನ್ನು ಮುಂದೆ ಸುಮ್ಮನೆ ಇರೋ ಕಾಲ ಇಲ್ರಿ. ನಾನು ಇಷ್ಟು ದಿನ ನೀವು ಅಂತಿದ್ದೆಲ್ಲ ಅನಿಸ್ಕೊಂತ ಸುಮ್ಮನೆ ಇದ್ನಿ. ನನ್ನ ಮಕ್ಕಳು ಈಗ ದೊಡ್ಡರಾಗಕತ್ತು, ಅವಕ್ಕೆ ಸಾಲಿ ಫೀಸು ತುಂಬಾಕ್ಬೇಕು. ನೋಡ್ರಿ, ನಾನು ಹೋದ್ರೆ ಸಿದ್ದಪ್ಪನವ್ರ ಮನೆಗೆ ಅಲ್ಲೇ ಕೆಲ್ಸಕ್ಕೆ ಹೋಗ್ಬೇಕಂತ ಅನ್ಕೊಂಡನು. ಅವ್ರು ಅಲ್ಲೇ ಇರಾಕ ಊಟಕ್ಕೆ ಎಲ್ಲ ಅವರ ಕೊಡ್ತಾರಂತ. ಹುಡುಗರನ್ನ ಚಲೋ ಸಾಲಿ ಹಾಕಿ ಸಾಲಿ ಫೀಸ್ ಅವರ ತುಂಬ್ತಾರಂತ. ಹಿಂದಗಡೆ ನಾನು ಹೋದ್ಮೇಲೆ ನೀವು ಬಂದು ಜಗಳ ಮಾಡುವಂಗಿಲ್ಲ ನೋಡ್ರಿ, ಅದನ್ನ ಹೇಳಕಂತ ಬಂದೀನಿ ನಾನು. ಅಲ್ಲ ನೀ ಏನಾಗಬೇಕು ಅವ್ರಿಗೆ? ಹಾಂ, ಏನು ಅವ್ರ ಹೊಟ್ಟೆಗೆ ಹುಟ್ಟಿದಾಗೆ ನೀನು? ಏನು ಅವ್ರ ಬಳಿಗೆ ದತ್ತಕ್ಕೆ ಹೋದಾಕೆ ನೀನು? ಹಾಂ, ನಾನು ದತ್ತಕ್ಕೆ ಹೋಗಿಲ್ರಿ ಅವ್ರ ಮನೆಗೆ. ನಾನು ಅವ್ರ ಮನೆ ಮಗಳು ಅಲ್ರಿ, ನಾನು ಅವ್ರ ಮನೆಗೆ ಕೆಲ್ಸಕೊಂಟೇನೆ. ನಿಮ್ಗೆ ಹಿಂದಾಗಡೆಯಲ್ಲಿ ಹೋದ್ಮೇಲೆ ಯಾರು ಹೇಳಿರು, ಅವ್ರು ಹೇಳಿರು, ಇವ್ರು ಹೇಳಿರು, ಸುಳ್ಳನ್ ಸಟ್ ಅಂತ ಹೇಳ್ಕೊಂಡು ಬಂದ ಅವ್ರು ನೋಡಿದು ಇವ್ರು ನೋಡಿದು ಮಾಡುವಂಗಿಲ್ಲ ನೋಡ್ರಿ. ಇನ್ನು ಮುಂದೆ ಬೇರೆನ ಆಗ್ತದ, ಅದನ್ನ ಹೇಳಕಂತಾರ ಬಂದ ನಾ ಇಲ್ಲಿಗ. ಅಲ್ಲಲ್ಲಲ್ಲ, ಯಾಕ ಏನು ಜೋರ ಮಾತಾಡತ್ತಿದಿ? ಏನಾತ? ಯಾಕ ಬೇಕಾಗ್ಯಾವನ ಒದಿಕಿ? ಚಂದಾಗ ಬಿದ್ದಿಲ್ಲ ನಲ್ಲಿ ಈಗ ಸನೇದ್ರಾಗ. ಏನು ಒದಿಕಿ ಅಂತೀರಿ? ಏನು ಮೊದ್ಲಿನ ಕಮಲ ಅನ್ಕೊಂಬಿಟ್ರಿ ನಾನು? ಹಾಂ, ಮೊದ್ಲಿನ ಕಮಲವು ಅತ್ಕೊಂತ ಕಣ್ಣೀರು ಸೂಸ್ಕೊಂತ ನಿಮ್ಮ ಮುಂದೆ ನಿಂದಿರ್ತಿದ್ಲಲ್ಲ, ಆಕೆಲ್ಲ ನಾನೀಗ. ಹುಡುಗರು ಬೆಳೆದ ದೊಡ್ಡಾಗ್ಯಾರ, ಅವ್ರಿಗೆ ಚಂದಾಗ ಸಾಲಿ ಕಲಿಸ್ಬೇಕು ನಾನು. ಗಂಡನೂ ಸತ್ತು ಹೋದ, ನೆಟ್ಟಗೆ ಏನೂ ಮಾಡಿಡ್ಲಿಲ್ಲ. ಆಸ್ತಿ ನಮಗೆ ಬೇಕಾಗೈತಿ, ಆಸ್ತಿದಾಗ ಪಾಲ ಕೊಡ್ರಿ, ಇಲ್ಲಾಂದ್ರೆ ಅವ್ರ ಮನೆಗೆ ನಾನು ಕೆಲ್ಸಕ್ಕೆ ಹೋಗೋಣ, ಇಲ್ಲಾಂದ್ರೆ ನಾವು ಇನ್ಮ್ಯಾಗ ಇಲ್ಲೇ ಬಂದು ಉಳಿಬೇಕಂತ ಅನ್ಕೊಂಬಿಟ್ಟವು. ಆಚೆ ಕಡೆ ರೂಮ್ ನಾನು ಹಾಕಿರ್ಲಿ, ನನ್ನ ಮನೆ ಐತಿದ, ನಾನು ಬಂದು ಇಲ್ಲೇ ಉಳಿತೇನೆ ನಿನ್ನ ಮ್ಯಾಲೆ. ಯಾರು ಬೇಡ ಅಂತಾರೋ ಬಿಡಂತಾರೋ ಬಿಡೋಂಗಿಲ್ಲ. ನನ್ನ ಮಕ್ಕಳಿಗೆ ಏನಾರು ತೊಂದರೆ ಆಗಬೇಕು, ನನಗೇನಾರು ತೊಂದರೆ ಆಗಬೇಕು, ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದು ಕಾಸು ಆಮೇಲೆ ಈ ಮನೆಯೊಳಗೆ ಬಂದು ಉಳಿತಾನ. ನಮಗೇನಾದರೂ ನೀವ ಕಾರಣ ಅಂತೇಳಿ. ಅಲ್ಲ ಈಕೆ ನಾವನ ಈಗೇನು ಇಂಥ ಪರಿ ಸ್ಟ್ರಾಂಗ್ ಆಗಿ ಬಂದಾಳ? ಯಾರು ಕಲ್ಸ್ಯಾರ ಏನಕ್ಕಿಗೆ? ಯಾರ ಕಿವಿ ತುಂಬಿರ್ಬೋದು, ಅದಕ್ಕೆ ಈಗ ಹಿಂಗೆ ಮಾತಾಡ್ತಾಳ. ಇಲ್ಲಾಂದ್ರೆ ಈಕಿಗೆ ಇಷ್ಟು ಚಂದ ಮಾತಾಡಕ್ಕೆ ಬಂದಿತ್ತೇನು? ಇದಕ್ಕೆಲ್ಲಿ ಬರ್ಬೇಕು ಮುಳಾಗ ಇಂಥ ಪರಿ ಮಾತಾಡಕ್ಕೆ? ಅಂಜಿ ಸಾಯ್ತಿತ್ತು, ಮದುವೆದಾಗಿಂದನೂ ಅಂಜಿ ಸಾಯ್ತೈತಿ. ಈಗ ತಿರುಗಿ ಬಳಕ ಇದಕ್ಕೇನು ದಾಡಿಗೈತಿ? ತಿರುಗಿ ಬಿದ್ದಾಳ ನನಗೆ ಹಿಂಗಂತಾಳೇನ? ಮಾಡ್ತಂತಡಿಕಿ ಮುಳಾಗ. ಏನ ಮುಳ ವಾಪಸ್ ಮಾತಾಡ ಕಲ್ತಿದಿ? ಯಾಕ ಹೆಂಗೈತಿ ಮೈಗೆ? ಏನು ಹುಳ ಇದ್ದಾವ ಸಣ್ಣಗ? ಯಾಕ್ರೈತಿ? ಹಾಂ, ಸರಿಯಾಗಿ ಮಾತಾಡೋದನ್ನ ಕಲ್ಕೊರ ಫಸ್ಟ್ನಾಗ. ದೊಡ್ಡವ್ರಂತ ಮರ್ಯಾದೆ ಕೊಟ್ಟು ಮಾತಾಡತನ. ಹಾಂ, ಅದ ಪ್ರಕಾರ ನೀವು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋರಿ, ಇಲ್ಲ ಬ್ಯಾರೇನ ಆಗ್ತತ್ ನೋಡ್ರಿ ಇನ್ನು ಮುಂದೆ. ನಾನು ಇಷ್ಟು ದಿನ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗಿದ್ನಿ. ನೀನು ಸುಮ್ಮನಾಗು ಮಾತಾ ಇಲ್ರಿ. ನನಗೆ ಕೈ ಮಾಡಿ ಮಾತಾಡ್ತೀನಿ ನೀನು? ಹಾಂ, ಮುಳ ತಂದ ಕಾಸು ನನಗೆ ಕೈ ಮಾಡಿ ಮಾತಾಡ್ತಿದ್ದಿ? ಮಗ ಇಲ್ಲ ಸಸಿ ಇಲ್ಲ ಅಂತ ಕೇಸ ಓಡಿ ಬಂದೇನೆ ಇಲ್ಲಿ ಮನ್ಯಾಗ. ಹಾಂ, ಯಾಕೆ ಏನೋ ಸಸಿ ಗೊತ್ತಿಲ್ಲ ನಿನಗೆ? ನೋಡ ಕರೆದ್ರೆ ಹಿಂಡು ಗಂಟ್ಲೆ ಬಂದು ನಿಂದಿರ್ತೈತೆ ನನಗೆ. ಹಾಕಿ ತುಳ್ದ ನೀನು ಅಲ್ಲಿ ಕೈ ನಾನು ಮಾಡಿ ಮಾತಾಡ್ತಿರ್ಕಿಲ್ರಿ. ಮತ್ತು ನೀವು ಅನ್ನೋದು ಹೆಂಗಿರ್ತೈತಿ? ಮೂಳ ಬಿಡಾಡಿ ಯಾವಾಕಿಗಾರ ಅನ್ಕೋರಿ, ನನಗಿನ್ನು ಮುಂದೆ ನೀವು ಅನ್ನೋಂಗೇ ಇಲ್ಲ.
ಅಂದ್ರಿ ನಾನು ವಾಪಸ್ ಅಂದ ಬಿಡ್ತಾನೆ ನೀವೆಂತ ಮುಳ ಅಂತೇಳಿ. ತಿಳ್ಕೊಂಡು ಮಾತಾಡ್ರಿ ನನ್ನ ಮೇಲೆ. ಮೊದ್ಲಿನ ಕಮಲವ್ ಅನ್ಕೊಂಡ್ಬಿಟ್ಟಾರ. ನಾನು ಇಷ್ಟು ದಿನ ಹೋಗ್ಲಿ ಬಿಡು ಅಂತ ಆಸ್ತಿನೂ ಬೇಡ ಏನು ಬೇಡ ಅಂತ ಬಿಟ್ಟು ಹೋಗಿದ್ದೀನಿ. ನಾ ಯಾಕೆ ಬಿಡ್ಲಿ ಆಸ್ತಿ? ನನಗೂ ಗಂಡ ಮಗ ಅದಾನು, ಒಬ್ಬ ಕೆನ ಮಗಳದಾಳು. ಮದುವೆ ಮಾಡ್ಕೊಡ್ಬೇಕು ನಾನು ನಾಳೆ. ಅವಾಗ ಯಾವಾರ ಬಂದು ಕೊಡ್ತಾನೆ ನನಗೇನೆ? ಇಟ್ಕೊಂಡು ಅಂತ ಹೇಳ್ತಿದ್ರಲ್ಲ, ಯಾವಾರ ಬಂದು ಕೊಡ್ತಾನ? ಇಲ್ಲ. ನನ್ನ ಗಂಡನ ಆಸ್ತಿ ಐತಿದ, ಅದ್ರಾಗ ನನಗೂ ಪಾಲ ಬೇಕಾ? ನೀವೇನೋ ಕೊಡ್ಲಂದ್ರಿ ಕೋಟಿಗೆ ಹಾಕ್ಬಿಡ್ತಾನ ಅಷ್ಟ ನೋಡ್ರಿ. ಅಯ್ಯವ್ವ, ಕೋಟಿಗೆ ಅದು ಹಾಕ್ತನಂತಾಳಲ್ಲ ಆಸ್ತಿ. ಈಕೆನ ಹಂಗದಾಳ ಬಿಡು ಹಾಕಾಕೆನ. ಭಾರಿ ಅದಾಳ. ಏನು ಮಾಡೋದೀಗ? ಇಷ್ಟೆಲ್ಲ ಮಾತು ಕಲ್ಕೊಂಬಂದಾಳು. ಒಂದು ಕಪಾಳಿ ಕೊಡನ್ ತಡಿ, ಆಮೇಲೆ ಸುಮ್ಮನೆ ಹಾಕ್ಕಾಳ. ಒಂದು ಒದಕ್ಕೆ ಹಾಕ್ಲೇನ? ಅದು ಇಷ್ಟು ದಿನ ನಡೀತಿದ್ರಿ ನೀವು ಹೊಡೆದ್ರು ಓಡಿಸ್ಕೊಳಕ. ಮೊದ್ಲಿನ ಕಮಲವಂತಿ ಹೊಳ್ಳೆ ಒತ್ತಿ ಹೇಳತ್ತಾರ, ಅರ್ಥ ಆಗತ್ತೇನ? ನೀವು ಹೊಡೆದ್ರೆ ವಾಪಸ್ ತಿರುಗಿ ನಾನು ಹೊಡಬೇಕಾಕತ್ ನೋಡ್ರಿ. ನೆನಪಿಟ್ಕೋರಿ, ನೆನಪಿಟ್ಕೊಂಡು ಕಾಸ ನನ್ನ ಸವಾಸಕ್ಕೆ ಬರೀ ಮ್ಯಾಲ. ಹುಷಾರ. ಅಯ್ಯವ್ವ, ಕೈ ಬಿಡದೆ ಮುಳ. ಏನು ಕೈ ಕಟಿಗಿದ್ದಂಗೆ ಐತಲ್ಲ, ಬಿಡ್ಲಿ ಬಿಡು, ಕೈ ಬಿಡ್ ನಂದ. ಅದೇಂತ ಕೈ? ಅಯ್ಯವ್ವ ಕೆಬ್ಬನಂತ ಕೈ. ಕೈ ತೆಗಿಲಿ. ಅತ್ತಿನ ಹಿಂಗೆ ಕೈ ಹಿಡ್ಕೊಂಡ ಎದರ್ಸಾಕ್ ನೋಡ್ತೇನೆ ನೀನು. ಕೈ ತೆಗಿತೇ ಇಲ್ಲ. ಅಯ್ಯೋ ಕಮಲವಕ್ಕ, ಏನು ಮಾಡತ್ತಿ ನೀನು? ಅತ್ತಿರ ಕೈ ಯಾಕೆ ಹಿಂಗೆ ಹಿಡ್ಕೊಂಡಿದ್ದಿ? ಬಿಡ ಅತ್ತೆ ಒಂದು ಕೈ ಬಿಡಕ್ಕ. ಯಾಕೆ ಜಗಳ ಆಡತ್ತಾರ ನೀವಿಬ್ರು? ಯಾವಾಗ ನೋಡಿದ್ರು ಜಗಳ ಆಡ್ಕೊಂತಾನೆ ಇರ್ತಾರಲ್ಲ, ನಿಮಗೆ ಸುಮ್ಮನೆ ಇರಕ್ಕೆ ಬರಂಗಿಲ್ಲೇನ? ಮೊದಲದನ ನಿಮ್ಮ ಅತ್ತಿಗೆ ಹೇಳ, ನನಗೆ ಹೇಳಕ್ಕೆ ಬರಬೇಡ ನೀನು. ನನಗಿಂತ ನೀನು ದೊಡ್ಡಾಕಿ ಬಿಟ್ಟೆ ನಿನ್ನ ಹೇಳಕ್ಕ. ನಿನಗೆ ಎರಡನೇ ಮದುವೆ ಬುದ್ಧಿಲ್ಲ, ಗೊತ್ತಾಗಂಗಿಲ್ಲ ನನಗೆ. ಆಕೆ ಗಂಡ ಇರ್ಬೇಕು, ಅವಂಗ ಹೇಂತಿದ್ದಾಳ ನನಗೆ ಗೊತ್ತಿದ್ದು. ಅವನ ಜೊತೆ ಚಕ್ಕಂದಾಡಕ್ಕೆ ನನಗೆ ಗೊತ್ತಾಗಂಗಿಲ್ಲ. ನಾಚಿಕೆ ಬರ್ಬೇಕು ನಿನ್ನ ಜನ್ಮಕ್ಕೆ. ಅಕ್ಕ, ನೀ ಈ ರೀತಿ ಎಲ್ಲ ಮಾತಾಡ್ಬೇಡ ಅಕ್ಕ. ನೀ ಈ ರೀತಿ ಎಲ್ಲ ಮಾತಾಡಿದ್ರೆ ನಂಗೆ ಭಾಳ ಬೇಜಾರಾಗ್ತೈತಿ. ಪ್ಲೀಸ್ ಅಕ್ಕ. ನಾನು ಕಮಲವಕ್ಕ ಹೇಳ್ಬೇಕು, ನಾನು ಒಂದಲ್ಲ ಒಂದಿನ ಈ ಮಾಮನ ಬಿಟ್ಟು ಹೋಗ್ಕನಂತೇಳಿ. ಯಾಕಂದ್ರೆ ನಾನು ಅವನ ತಾಳಿ ಕಟ್ಟಿಸ್ಕೊಂಡಿರ್ಬೋದು, ಆದ್ರೆ ನಾ ಅವನ ಜೊತೆ ಸಂಸಾರ ಮಾಡೋಕೆ ನನಗೆ ಇಷ್ಟ ಇಲ್ಲ. ಎರಡನೇ ಮದುವೆಗೆ ಅವನ ಜೊತೆ ಸಂಸಾರ ಮಾಡೋಕೆ ನನಗೆ ಇಷ್ಟ ಏನೇ ಇಲ್ಲ. ನಾನು ಬಿಟ್ಟು ನಾನು ಪ್ರೀತಿ ಮಾಡೋ ಹುಡುಗನ ನಾನು ಮದುವೆ ಆಗೋದು. ಸುಮ್ಮ ರಾಜಿ ಅಕ್ಕ ಸರಿ ಹೋಗ್ಲನ್ನೋ ಕಾರಣಕ್ಕೆ ನಾ ಈ ರೀತಿ ಅತ್ತೆ ಮನ ಜೊತೆ ಸೇರಿ ನಾಟಕ ಆಡೋದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದನ್ನು ನಾನು ಇಷ್ಟು ದಿನ ಆದರೂ ಯಾರ ಮುಂದೆ ಹೇಳೇನೂ ಇಲ್ಲ. ಎಲ್ಲರೂ ನನ್ನ ತಪ್ಪಾಗಿ ತಿಳ್ಕೊಂಡಾರ. ಇವಾಗಾದ್ರೂ ಹೇಳಬೇಕು ಅಂತ ಅನ್ಸತಿ. ಈ ಅಕ್ಕ ಮಾಡೋದು ನೋಡಿ ಆ ರೀತಿ ಪದಗಳು ನನಗೆ ಕೇಳೋಕ್ಕೂ ಆಗತ್ತಿಲ್ಲ. ಯಾಕಂದ್ರೆ ನಾನು ಅವ್ರ ಕಡೆಯಿಂದ ಕಟ್ಟಿಸ್ಕೊಂಡಿರೋದು ಸುಮ್ಮನೆ ತಾಳಿ. ಅದು ಎಲ್ಲರೂ ಅಂದ್ಕೊಂಡಿರ್ಬೋದು ನಾನು ಅವ್ರನ್ನ ಮದುವೆ ಆಗಿದ್ದಾನಂತೇಳಿ. ಆದ್ರೆ ನಾನು ಸುಳ್ಳು ಹೇಳಿ ಮದುವೆ ಆಗಿದೆ ಅಂತ ಮಂದಿಗೆ ಗೊತ್ತೈತಲ್ಲ, ಅದಕ್ಕಾಗಿ ನಾನು ಅವ್ರನ್ನ ನಮ್ಮ ಅತ್ತೆ ಮಗ ನನಗಷ್ಟೇ ಗೊತ್ತೈತಿ ಮಂದಿಗೆ ಅಂತ. ನನಗೆ ನಮ್ಮ ಅತ್ತೆ ಮಗ ಗೊತ್ತೈತಿ, ಮಂದಿಗೆಲ್ಲ ನಾನು ನಾವಿಲ್ಲಿ ಜಗಳ ಆಡಕತ್ರ ನೀ ಆ ಕಡೆ ಹೋಗಿ ಏನು ಗುಸ್ಗುಸ್ ಅಂತ ಅನ್ಕೊಳ್ಳೋಂತ ಯೋಚನೆ ಮಾಡಕತ್ತೀವ? ಹಾಂ, ದೊಡ್ಡೋಗಿ ಏನೋ ಮಾತಾಡಕ್ಕೆ ಬಂದಿದ್ದಿ, ಮಾತಾಡ. ಮತ್ತೆ ಯಾಕೆ ಅಲ್ಲೋಗಿ ನಿಂತಿ? ಅಕ್ಕಿಗೆ ಹೇಳ್ತಿಲ್ಲ ಮಾತಾಡ ಅಂತ ಹೇಳಿ ನನ್ನ ಜೊತೆ ಮಾತಾಡಿಲಿ. ಇನ್ನು ಅಕ್ಕಿನ ಕರೆ ಬೇರೆ ನಡಕ್ಕೆ ಕರ್ಕೋತೇನ? ಯಾಕೆ ಈಗ ಮನೆ ಮಂದಿ ಎಲ್ಲ ಬೇಕಾಗ್ಯಾರ ನಿನ್ನ ಜೊತೆ ಜಗಳ ಆಡಕ್ಕೆ? ಏನು ದೊಡ್ಡ ಪೈಲ್ವಾಂತಾಗಿ ಬಂದುಬಿಟ್ಟಿದೆ? ಏನು ಕುಸ್ತಿ ಕಲ್ತು ಬಂದನಂತ ಅನ್ಕೊಬಿಟ್ಟೆ ನೀನು? ಅಕ್ಕ, ಈ ಜಗಳ ಯಾಕಾಗ ಕಮಲವಕ್ಕ? ನಿನ್ನ ಮನಸ್ಸು ಎಷ್ಟು ಒಳ್ಳೇದು, ಆದರೆ ನೀನು ಯಾವಾಗ ಹಿಂಗಾದಿ? ನನಗೆ ಅದ ಗೊತ್ತಾಗಲ್ದು. ನನಗೆ ಹಿಂಗೆಲ್ಲ ಅಂತಿ ಅಂದ್ರೆ ನೀ ನಮ್ಮ ಕಮಲವಕ್ಕನ ಅಲ್ಲ ಅಂತ ಅನ್ಸತಿ. ಯಾಕಕ್ಕ ಈ ರೀತಿ ಮಾಡಕತ್ತಿದಿ? ನೋಡ್ವಾ ನಿತ್ಯ, ನನಗೆ ನಿಂತರ ನುಲ್ಕೊಂಡು ಗಿಲ್ಕೊಂಡು ಮಾತಾಡಕ್ಕೆ ಬರಂಗಿಲ್ಲ. ನನಗೆ ಇಷ್ಟು ದಿನ ಹತ್ತು ಕರೆದು ಮಾಡಿ ಎಲ್ಲರಿಗೂ ಅಂದಿದ್ದು ನೆನೆಸ್ಕೊಂತ ಬನ್ನಿ ನೋಡು. ನನ್ನೆಲ್ಲರೂ ಒಂದು ಮೂಲಿ ಗುಂಪು ಮಾಡಿರ. ಅದಕ್ಕೆ ಇವಾಗ ಎದ್ದು ನಿಂದಿರ್ಬೇಕಂತ ಕೆಲಸ ಮುಂದೆ ಬಂದಾನ. ಎದ್ದು ನಿಂತಾನೆ. ನನಗೆ ಆಸ್ತಿ ಒಳಗೆ ಪಾಲು ಬೇಕು. ಯಾಕಂದ್ರೆ ನನ್ನ ಗಂಡ ಮಗ ಅದಾನ. ಪಾಲದು ಕೊಡ್ದಿದ್ರದು ನಾ ಬಿಡು ಮಗಳೆಲ್ಲ ಕೋಟಿ ಹಾಕನಂತ ಹೇಳಕ್ಕೆ ಬಂದನ. ಈಗ ಇಲ್ಲಿ ಇವ ಕೈ ಬಿಡಲಿ ಮೊದಲು. ಏನು ದನ ತಿಂದಂಗೆ ತಿಂದ ಕಾಸ ಎಂತ ಪರ ಹಿಡ್ಕೊಂಡು ಕೈ ಬಿಡ್ತೀವೇನು? ಮತ್ತು ನೋಡೇನು ಮತ್ತು ಓದಿತ್ರ ಮತ್ತಿನ ಜಾಡಿಸಿ ನೀ ಕಾಲ್ ಮಾಡಿರ ನಂದು ಕಾಲ್ ಬರ್ತೈತಿ. ಹುಷಾರ, ಎಷ್ಟು ಇರ್ಬೇಕು ಅಷ್ಟೇ ಇರ ಮುಂದೆ. ಸೋಮು ಎಲ್ಲಿದಾನ? ನಿತ್ಯ, ಸೋಮು ಎಲ್ಲಿದಾನ? ಅವನು ಬಂದ ಮೇಲೆ ಹೇಳು. ನೋಡು, ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ನಿ. ಇನ್ನು ಮುಂದೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗು ಅಲ್ಲಿ ಬಿಡುವಲ್ಲಿ ನಾನು ಯಾರು ಕೇಳೋಂಗಿಲ್ಲ. ನಾನು ಇನ್ನು ಮುಂದೆ ಇದೇ ಮನೆಯಾಗ ಇರ್ತಾನೆ. ನನ್ನ ಮಕ್ಕಳನ್ನ ಕರ್ಕೊಂಡು ಈ ಮನೆಗೆ ನಾನು ನಾಳೆ ಬೆಳಕಾಗ್ಬಿಡ್ದೆ ಇಲ್ಲಿ ಬರ್ತಾನೆ. ನಾನು ಅವನಿಗೆ ಬಾ ಅಂತೇಳು, ನನ್ನ ಜೊತೆ ಮಾತಾಡಂತೇಳು. ನಾನು ಹೋಗಿ ಫಸ್ಟ್ ಕಂಪ್ಲೇಂಟ್ ಕೊಟ್ಟು ಬರ್ತಾನೆ ನೋಡು. ನನಗೆ ನನ್ನ ಮಕ್ಕಳಿಗೆ ಏನೋ ತೊಂದರೆ ಆಗಲಿ ನಮಗೇನೋ ಆದ್ರೂ ಈ ಮನೆಯಾಗಿರೋ 3 ಜನನ ಕಾರಣ ಅಂತ ಕೆಸ 4 ಜನನ ಕಾರಣ ಅಂತೇಳಿ ಬರೆದು ಕೊಟ್ಟು ಬರ್ತಾನೆ ನಾನು. ಏನ ಹಂಗಂತ ಈ ಮನೆಗೆ ನಾನು ಬರಾಕತ್ತಿಲ್ಲ. ಯಾಕಂದ್ರೆ ಇಲ್ಲಿ ಬಂದ್ರೆ ನೀವು ಏನಾರ ಮಾಡ್ತಾರೋದು ಗೊತ್ತಿದ್ದೆ ನಾನು ಬರೆದು ಕೊಟ್ಟು ಬರ್ತಾನ. ಏನ ನೋಡ್ರಿ, ಇದ ಲಾಸ್ಟ್. ನಮಗೇನಾರ ತೊಂದರೆ ಕೊಡಕ್ಕೆ ಬಂದ್ರಿ ನನ್ನ ಮಕ್ಕಳಿಗೆ ಕಾಡೋದು ಮಾಡೋದು ಮಾಡ್ರಿ, ಗೊತ್ತಾಗ್ಲಿ ನನಗೆ. ಆಮೇಲೆ ಕಂಬಿ ಎನಿಸ್ಬೇಕಾಕತ್ ನೀವು ಕಂಬಿ. ಹುಚ್ಚುಮುಳಾಗ ಎಷ್ಟು ಸೊಕ್ಕ ಬಂದ ನೋಡು. ಇಟ್ಟು ದಿನ ನಾಯಿ ಕುನಿ ಹಂಗೆ ಬಿದ್ದಿರ್ತಿದ್ಲ. ನಾ ಅಂದ್ರೆ ಅನಿಸ್ಕೊತಿದ್ಲ, ಹೊಡೆದ್ರನು ನಾಯಿ ಹಂಗೆ ಹತ್ಕೊಂತ ನಿಂದಿರ್ತಿದ್ಲ. ಈಗ ನಂದ ಕೈ ನೋಡಿ ಹೆಂಗೆ ಮಾಡ್ಯವಳು. ಅತ್ತ ಕೆಂಪಗಾಗೈತೆ ಇವ್ವ. ಏನು ಮುಲಸು ಮುಳಾನೋ ಏನೋ. ಇಂಥ ಬರೀ ಎಲ್ಲಿಂದ ಬಂದ ಧೈರ್ಯ ಆಕೆಗೆ ಯಾವರ ಕಲ್ಸ್ಯಾನೋ ಏನೋ, ಯಾರಿಗೆ ಗೊತ್ತು. ಅತ್ತೆ, ನೀವರು ಯಾಕೆ ಕಮಲಕ್ಕ ಹಂಗೆ ಮಾಡ್ತೀರಿ? ಅವರು ಬಂದು ಮನೆಯಾಗಿದ್ರೆ ಏನಾಕತಿ? ಪಾಪ ಅಲ್ಲ, ಅವರು ಗಂಡನ ಕಳ್ಕೊಂಡ್ಮೇಲೆ ಮನೆ ಬಿಟ್ಟು ಯಾಕೆ ಹೊರಗೆ ಹಾಕಿರಿ ಅವನ್ನ? ಅಲ್ಲ, ಅವರಾಗೆ ಆಕ್ಸಿಡೆಂಟ್ ಆಗಿ ಸತ್ರ ಪಾಪ ಈಕೇನು ಮಾಡಬೇಕು? ಈಗ ಹೋಗಿ ಗಾಡಿ ಹಾಯಿಸ್ಕೊಂತಾಳ ಅವ್ರನ್ನ? ಇಲ್ಲಲ್ಲ, ಅವರಾಗೆ ಗಾಡಿ ಹಾಸ್ಕೊಂಡು ಸತ್ತಾರು. ಆದರೂ ನೀವು ಈ ರೀತಿ ಮಾಡಿದ್ದು ಯಾಕೋ ನನಗೆ ತಪ್ಪು ಅನ್ಸತ್ತಮ್ಮ. ನೀನು ಬುದ್ಧಿ ಹೇಳಕ್ಕೆ ಬಂದಿ ನನಗೆ. ಆಯ್ತು ತಗೋ, ಚಲೋ ಆಯ್ತು. ನೀನು ನನಗೆ ಸಪೋರ್ಟ್ ಮಾಡ್ತೀಯ ಅಂದ್ರೆ ನೀನು ಆಕೆಗೆ ಇದು ಮಾಡಕತ್ತಿದ್ದಿ. ಹೋಗಿ
ಭಾರಿ ಅದರಿ ಅಕ್ಕ ತಂಗಿ. ಹಾಂ, ಏನು ಹೇಳ್ಬೇಕಂತ ಬಂದಿದ್ದಲ್ಲ ಆಕೆ ಮುಂದೆ? ಏನು ಹೇಳ್ಬೇಕಂತ ಬಂದಿದ್ದಿ? ಅದು ಅದು ನಾನು ಒಂದಲ್ಲ ಒಂದಿನ ಮಾಮನ ಬಿಟ್ಟು ಹೋಗ್ಬಿಡ್ತಾನು ಅಂತ ಕೆಲಸ ಹೇಳಕ್ಕೆ ಬಂದಿದ್ನಿ. ಅಕ್ಕ ಹಂಗಂದಿದ್ಕ ನನಗೆ ಭಾಳ ಬೇಜಾರಾತಮ್ಮ, ಭಾಳ ಬೇಜಾರಾತ್ ಮನಸ್ಸಿಗೆ. ಅದನ್ನೆಲ್ಲ ಯಾಕೆ ತಲೆ ತಗೋತೀರಿ ನೀವು? ನಾಯಿಗಳು ಬೊಗಳ್ತಾವ ಅಂತ ಏನು ದೇವಲೋಕ ಹಾಳಾಕಾತನ? ನಡಿ ಒಳಗೆ ಶಾನೆ ಅದಿ.